ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಸಿಇಟಿ ಪರೀಕ್ಷೆ ವೇಳೆ ಶಿವಮೊಗ್ಗದ ಪರೀಕ್ಷಾ ಕೇಂದ್ರದಲ್ಲಿ ಒಬ್ಬ ಬ್ರಾಹ್ಮಣ ವಿದ್ಯಾರ್ಥಿ ಪರೀಕ್ಷೆಯನ್ನು ಬರಲಿಕ್ಕೆ ಬಂದ ಸಂದರ್ಭದಲ್ಲಿ ಸೆಕ್ಯೂರಿಟಿ ಫ್ರಿಸ್ಕಿಂಗ್ ಅಂತ ಮಾಡುವಾಗ ಜನಿವಾರವನ್ನೇ ಒಂದು ಸಮಸ್ಯೆ ಅನ್ನೋ ರೀತಿಯಲ್ಲಿ ಕಂಡು ಜನಿವಾರನ ತೆಗೆಸಿರುವಂತಹ ಘಟನೆ ಸಂಭವಿಸಿದೆ. ಇದು ಶಿವಮೊಗ್ಗದಲ್ಲಿ ನಡೆದಂಥ ಕೇವಲ ಒಂದು ಐಸೋಲೇಟೆಡ್ ಇನ್ಸಿಡೆಂಟ್ ಅಲ್ಲ. ಸಿದ್ದರಾಮಯ್ಯನವರ ಸರ್ಕಾರ 2 ವರ್ಷಗಳ ಹಿಂದೆ ಬಂದ ನಂತರ ಸತತವಾಗಿ ರಾಜ್ಯದಲ್ಲಿ ಒಂದು ರೀತಿಯಲ್ಲಿ ಹಿಂದೂಗಳ ಶ್ರದ್ಧೆಗೆ ಹೊಡೆತ ಕೊಡುವಂತಹ ತಾಲಿಬಾನೀಕರಣ ಮಾಡುವಂತಹ ಒಂದೊಂದೇ ಘಟನೆಗಳು ಸಂಭವಿಸ್ತಾ ಬರ್ತಾ ಇದ್ದಾವೆ. ನಾನು ಮಾನ್ಯ ಸಿದ್ದರಾಮಯ್ಯನವರು ಅವರ ಆಡಳಿತದಲ್ಲಿ ನಡೀತಾ ಇರುವಂಥ ಈ ಘಟನೆ ಹಿನ್ನೆಲೆಯಲ್ಲಿ ಅವ್ರನ್ನ ಕೇಳಲಿಕ್ಕೆ ಬಯಸ್ತೀನಿ. ಸರ್, ಈ ರೀತಿ ಹಿಂದೂಗಳ ಶ್ರದ್ಧೆಯ ಮೇಲೆ ಹೊಡೆತ ಕೊಡುವಂತಹ ಘಟನೆ ಶಿವಮೊಗ್ಗದಲ್ಲಿ ನಡೆದಿದ್ರು ನೀವು ಯಾಕೆ ಸರ್ ಏನು ರಿಯಾಕ್ಟ್ ಮಾಡ್ತಿಲ್ಲ? ಇದೇ ಉಡುಪಿನಲ್ಲಿ ಹಿಜಾಬ್ ವಿಷಯದಲ್ಲಿ ತಕರಾರು ಸಮವಸ್ತ್ರ ಸಂಹಿತೆ ವಿಚಾರದಲ್ಲಿ ಎದ್ದಾಗ ಬಹಳ ಓತಪ್ರೋತವಾಗಿ ಬಹಳ ಪ್ರಬಲವಾಗಿ ಪ್ರತಿಪಾದಿಸ್ತಿದ್ದಂಥವ್ರು ಈ ಜನಿವಾರ ಅಂದರೆ ಏನದು? ಜನಿವಾರವನ್ನು ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಅದೊಂದು ಜನಿವಾರನ ಧರಿಸ್ತಾರೆ. ಆ ಜನಿವಾರದಲ್ಲಿ ನಿಮ್ಗೆ ಯಾಕೆ ಲೋಪ ಕಾಣಿಸ್ತಾ ಇದೆ? ಇದು ಬರೀ ಸೆಕ್ಯೂರಿಟಿ ಚೆಕ್ಗೋಸ್ಕರವಾಗಿ ಅದನ್ನು ತೆಗೆಸಿರುವಂಥದ್ದಲ್ಲ. ಇದು ಹಿಂದೂಗಳ ಶ್ರದ್ಧೆಯ ಮೇಲೆ ಮಾಡ್ತಾ ಇರುವಂತಹ ಒಂದು ಆಕ್ರಮಣ ಆಗಿದೆ. ನಾನು ನಿಮ್ಮನ್ನು ಕೇಳಲಿಕ್ಕೆ ಬಯಸ್ತೀನಿ ಸರ್, ಈ ಬ್ರಾಹ್ಮಣರ ಬುದ್ಧಿವಂತಿಕೆ ಜನಿವಾರದಲ್ಲಿದೆಯಾ? ಜನಿವಾರ ಶ್ರದ್ಧೆಯ ಪ್ರತೀಕವೇ ಹೊರತು ಬ್ರಾಹ್ಮಣರ ಬುದ್ಧಿವಂತಿಕೆ ಅವ್ರ ತಲೆಯಲ್ಲಿದೆ. ವೇದ ಉಪನಿಷತ್ತುಗಳ ಕಾಲದಿಂದಲೂ ಕೂಡ ಇವತ್ತು ನಮ್ಮ ಜ್ಞಾನ ಸಂಪತ್ತನ್ನು ಪ್ರತಿ ತಲೆಮಾರಿಂದ ತಲೆಮಾರಿಗೆ ತಂದು ಈ ಸಂದರ್ಭದವರೆಗೂ ಕೂಡ ಆ ಜ್ಞಾನವನ್ನು ತಂದಿರುವಂಥವ್ರು ಬ್ರಾಹ್ಮಣರು. ಅವರ ಜನಿವಾರದಲ್ಲಿ ಯಾಕೆ ಸರ್ ನಿಮಗೆ ಕಾಣಿಸ್ತಿದೆ? ಇದು ಜನಿವಾರ ತೆಗೆಸಿರುವಂಥದ್ದು ಒಟ್ಟಾರೆ ಹಿಂದೂಗಳ ಶ್ರದ್ಧೆಯ ಮೇಲೆ ಹೊಡೆದಿರುವಂತಹ ಒಂದು ಮಾರಕವಾದಂತಹ ಪೆಟ್ಟಾಗಿದೆ. ಇದು ಸಿದ್ದರಾಮಯ್ಯನವರ ಆಡಳಿತದಲ್ಲಿ ನಡೀತಾ ಇರುವಂಥ ಘಟನೆ. ಇನ್ನು ಮುಂದೆನೂ ನಡೆಯುತ್ತೆ. ಒಂಥರ ಸಾಫ್ಟ್ ಟಾರ್ಗೆಟು. ಅದರಲ್ಲೂ ವಿಶೇಷವಾಗಿ ಬ್ರಾಹ್ಮಣರು ಯಾವಾಗಲೂ ಸಾಫ್ಟ್ ಟಾರ್ಗೆಟು. ಯಾವುದೇ ಒಬ್ಬ ವ್ಯಕ್ತಿನ ಬೈಬೇಕಾದ್ರೂ ಕೂಡ ಬ್ರಾಹ್ಮಣರನ್ನ ಟಾರ್ಗೆಟ್ ಮಾಡ್ತಾರೆ. ಯಾಕೆಂದರೆ ಬ್ರಾಹ್ಮಣ ಸಮಾಜ ಒಟ್ಟಾಗಿ ನಿಂತ್ಕೊಂಡು ಪ್ರೊಟೆಸ್ಟ್ ಮಾಡಲ್ಲ, ಸಂಖ್ಯಾಬಲನೂ ಕೂಡ ಕಡಿಮೆ ಇದೆ. ಇನ್ನು ಜಾತಿ ಗಣತಿಯನ್ನು ನೀವು ಹೊರಗಡೆ ಹಾಕಿರೋದ್ರಿಂದ ಬ್ರಾಹ್ಮಣರ ಸಂಖ್ಯೆ ಭಾಳ ಕಡಿಮೆ ಇದೆ. ಹಾಗಾಗಿ ಅವ್ರು ಏನು ಪ್ರತಿರೋಧವನ್ನು ಒಡ್ಡಲ್ಲ ಅನ್ನೋ ಮನಸ್ಥಿತಿ ನಿಮಗಿದೆ ಅಂತ ಅನಿಸುತ್ತೆ. ಸ್ವಾಮಿ ಸಿದ್ದರಾಮಯ್ಯನವ್ರ ಸಾಹೇಬ್ರೆ, ಯಾರ್ದೋ ಮನೆಯಲ್ಲಿ ಮದುವೆ ಆಗಬೇಕು ಅಂದರೂ ಬ್ರಾಹ್ಮಣರು ಬೇಕು, ಮುಂಜಿ ಆಗಬೇಕು ಅಂದರೂ ಬ್ರಾಹ್ಮಣರು ಬೇಕು, ಸತ್ತರ ಕೊನೆಗೆ ಮುಕ್ತಿ ಕೊಡ್ಸೋಕ್ಕೂ ಬ್ರಾಹ್ಮಣರು ಬೇಕು, ನಿಮ್ಮ ಮನೆಯಲ್ಲೇ ಪೂಜಾ ಪುನಸ್ಕಾರಕ್ಕೂ ಬ್ರಾಹ್ಮಣರು ಬೇಕು. ಯಾಕೆ ಬ್ರಾಹ್ಮಣರ ಮೇಲೆ ಇಷ್ಟು ದ್ವೇಷ? ನೀವು ರಾಜ್ಯದ ಮುಖ್ಯಮಂತ್ರಿಯಾಗಿ ಹಿಂದೂಗಳ ಶ್ರದ್ಧೆಯ ಪ್ರತೀಕವಾಗಿರುವಂತಹ, ಅದರಲ್ಲೂ ವಿಶೇಷವಾಗಿ ಬ್ರಾಹ್ಮಣರ ಶ್ರದ್ಧೆಯ ಪ್ರತೀಕವಾಗಿರುವಂಥ ಜನಿವಾರ ತೆಗೆಸಿರೋದ್ರ ಬಗ್ಗೆ ಯಾಕೆ ಸರ್ ಮಾತಾಡ್ತಿಲ್ಲ ನೀವು? ಯಾಕಾಗಿ ಈ ಘಟನೆ ಸಂಭವಿಸಿದ್ರೂ ಕೂಡ ನೀವು ಅದಕ್ಕೆ ಒಂದು ಕ್ರಮ ಕೈಗೊಳ್ಳಬೇಕು. ಆ ಪರೀಕ್ಷಾ ಕೇಂದ್ರದ ಮೇಲೂ ಕೈಗೊಳ್ಳಬೇಕು, ಆ ಸಂಬಂಧಪಟ್ಟ ಶಾಲೆ ಮೇಲೂ ಕೂಡ ನೀವು ಕ್ರಮವನ್ನು ಕೈಗೊಳ್ಳಬೇಕು. ಆದರೂ ಬಿಟ್ಟು ನೀವು ಮೌನ ವಹಿಸಿದ್ರಿ ಅಂತಂದರೆ ಹಿಂದೂಗಳ ಶ್ರದ್ಧೆಯನ್ನು ನೀವು ಬಹಳ ವ್ಯವಸ್ಥಿತವಾಗಿ ಹೊಡೆಯುವಂಥ ಒಂದು ಪಿತೂರಿಯ ಭಾಗವಾಗಿದ್ದೀರಿ ಅಂತ ನನಗೆ ಅನ್ನಿಸ್ತಾ ಇದೆ. ಇದನ್ನು ಬರೀ ಇದು ಬ್ರಾಹ್ಮಣರಿಗೆ ಮಾಡಿರುವಂಥ ಅಪಚಾರ ಅಂತ ಭಾವಿಸ್ಬೇಡಿ. ಇದು ಒಟ್ಟಾರೆ ಹಿಂದೂಗಳ ಶ್ರದ್ಧೆಯ ಮೇಲೆ ಶ್ರದ್ಧೆಯನ್ನು ಹೊಡಿಲಿಕ್ಕೆ ಮಾಡಿರುವಂತಹ ಒಂದು ಪ್ರಹಾರ ಅಂತಲೇ ಹೇಳಿ ಭಾವಿಸಿ ಹಿಂದೂ ಸಮಾಜ ಒಟ್ಟಾಗಿ ಇದನ್ನು ವಿರೋಧಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ.